ವಿಭೂತಿ, ಶ್ರೀಗಂಧ, ಇಲ್ಲ ಕುಂಕುಮ, ಇಲ್ಲ ಆಲ್ ದ ತ್ರೀ. We put it. Why? Because we should become the source of wisdom. And seeing this doorway to wisdom, ಇನ್ನೊಬ್ಬರು ಕೂಡ ಅವರಲ್ಲೂ ಕೂಡ ಇರೋತಕ್ಕಂಥದ್ದೆಲ್ಲ ಈ ಅಜ್ಞಾನ ವಿಚಾರ ಎಲ್ಲ ಹೋಗಿ ಅವರಲ್ಲೂ ಕೂಡ ಜ್ಞಾನ ಬರುತ್ತೆ. ದಟ್ ಈಸ್ ವೈ ಆಫ್ಟರ್ ಅ ಪೂಜಾ ವಿ ಗಿವ್ ಕುಂಕುಮ ಪ್ರಸಾದ. ವಾಟ್ ದೇ ಹಿಯರ್, ಅದು ಕಿವಿ ಒಳಗಡೆ ಹೋಗಿರುತ್ತೆ, ಅದು ಒಳಗಡೆ ಕ್ರಿಸ್ಟಲೈಸ್ ಆಗಬೇಕಾದ್ರೆ ಇಲ್ಲೊಂದು ಸೆಂಟ್ರಲ್ ಪಾಯಿಂಟ್ ಆಗ್ನೇಯ ಚಕ್ರದಲ್ಲಿ ಕುಂಕುಮ ಇಟ್ಕೊಂಡಾಗ ದಿಸ್ ಆ್ಯಂಡ್ ದಿಸ್ ಲಿಂಕ್ಸ್, ಕೇಳಿರತಕ್ಕಂಥ ಶ್ರವಣ ಶಕ್ತಿ ಆ ಓಂಕಾರದಲ್ಲಿ ಬಂದಾಗ ಇಲ್ಲೂ ಲಿಂಕ್ ಕೊಡುತ್ತೆ. ಆ ಲಿಂಕ್ ಇಸ್ ವಾಟ್ ಗಿವ್ಸ್ ಅಸ್ ದಟ್ ಪೆರೀನಿಯಲ್ ವಿಸ್ಡಮ್. ಆ ಲಿಂಕ್ ಮಾಡಿದ್ರೇನೆ ಕನೆಕ್ಷನ್ ಬರುತ್ತೆ. ಯಾಕೆಂದರೆ ಅದು ಮಾಡಿದಾಗ ದೆನ್ ವಾಟ್ ಹ್ಯಾಪನ್ಸ್, ಕೀಪ್ ಯುವರ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಲೈಕ್ ಅ ಸ್ಟಿಲ್ ಕ್ರಿಸ್ಟಲ್ ಕ್ಲಿಯರ್ ಲೇಕ್. ಅದು ನೋಡಿ, ನಿಮ್ಮ ಮನಸ್ಸು ಹಾಗೂ ಬುದ್ಧಿ, ಕೀಪ್ ಯುವರ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಹೌ? ವಾಟ್? ಇಟ್ ಈಸ್ ಲೈಕ್ ಅ still crystal clear lake where the bottom is distinctly visible. ತಿಳಿಯಾಗಿ ಅದರ ತಳ, ಅದರ ಬುಡ ಕಾಣಿಸ್ಬೇಕು. ಯಾಕಂದರೆ ಹೊರಗಡೆ ನೀರು ತಿಳಿಯಾಗಿದ್ದರೆ ಅದರ ಬುಡ ಕಾಣಿಸೋಂಗಿರಬೇಕು. ದಟ್ ಇಸ್ ಹೌ ಅವರ್ ಮೈಂಡ್ ಇಸ್. ಅವರ್ ಮೈಂಡ್ ಟುಡೇ ಈಸ್ ಫಿಲ್ಡ್ ವಿತ್ ಲಾಟ್ ಆಫ್ ಅನ್ವಾಂಟೆಡ್ ಥಿಂಗ್ಸ್. ನಮ್ಮ ಆತ್ಮಕ್ಕೇನೆ ನಮ್ಮ ಮೈಂಡು ಕೆಲಸ ಮಾಡಲ್ಲ. ಯಾಕಂದರೆ ಇಟ್ಸ್ ಆಲ್ ಮರ್ಕಿ, ಇಟ್ ಇಸ್ ಆಲ್ ಮಡ್ಡಿ. ಸೊ ವಾಟ್ ಹ್ಯಾಪನ್ಸ್, ಬಿಕಾಸ್ ಇಟ್ ಇಸ್ ಆಲ್ ಫಿಲ್ಡ್ ವಿತ್ ಲಾಟ್ ಆಫ್ ಗಲೀಜು, ಸೋ ಮಚ್ ಆಫ್ ಗಲೀಜು, ಡರ್ಟ್. ಆ ಗಲೀಜಾದಾಗ ಏನಾಗುತ್ತೆ ಅಂದಾಗ ನಾವೇ ನಮ್ಮ ಅಂತರ, ಅದಕ್ಕೆ ನಾವು ಧ್ಯಾನಕ್ಕೆ ಕುಳಿತಾಗ ಏನಾಗುತ್ತೆ ಅಂದಾಗ ನಮಗೆ ಕಾನ್ಸಂಟ್ರೇಷನ್ ಬರಲ್ಲ. ಬಿಕಾಸ್ our whole mind and intellect is not crystal clear. Since ನಮ್ಮ ಅಂತರ ಆಳದಲ್ಲಿ ನಾವು ಹೋಗ್ಲಿಕ್ಕಾಗಲ್ಲ, ಅದಕ್ಕೆ ಮೆಡಿಟೇಷನಲ್ ಕಾನ್ಸಂಟ್ರೇಷನ್ ಬರಲ್ಲ. ದಟ್ ಇಸ್ ವೈ ವಿ ಗೆಟ್ ಕಂಪ್ಲೀಟ್ಲಿ 2 ನಿಮಿಷ 3 ನಿಮಿಷದ ಮೇಲೆ ವಿ ಕೆನಾಟ್ ಸಿಟ್ ಫಾರ್ ಮೆಡಿಟೇಷನ್. ವೈ? ಬಿಕಾಸ್ ಆಫ್ ಮೆಡಿಟೇಷನ್. ವೈ ಅಂದಾಗ ಬಿಕಾಸ್ ವಿ ಡೋಂಟ್ ಹ್ಯಾವ್ ಅ ಕ್ರಿಸ್ಟಲ್ ಕ್ಲಿಯರ್ ಮೈಂಡ್. ಹಾರ್ಟ್ ಚೆನ್ನಾಗಿದೆ, ಬಟ್ ಮೈಂಡ್ಗೆ ಇರೋತಕ್ಕಂಥ ಕ್ರಿಸ್ಟಲ್ ಕ್ಲಾರಿಟಿ ಇಲ್ಲ. ದರ್ ಇಸ್ ನೋ ಕ್ಲಾರಿಟಿ ಇನ್ ಅವರ್ ಮೆಡಿಟೇಷನ್. ವೈ? ಬಿಕಾಸ್ ವಿ ಆರ್ ನಾಟ್ ಏಬಲ್ ಟು ಸಿ ದ ಬಾಟಮ್. ವಾಟ್ ಈಸ್ ದ ಬಾಟಮ್ ಆಫ್ ಅವರ್ ಹಾರ್ಟ್? ದ ಬಾಟಮ್ ಆಫ್ ದ ಹಾರ್ಟ್ ಈಸ್ ದ ಸೋಲ್. ನಮ್ಮ ಆತ್ಮ ಎಲ್ಲಿದೆ? ನಮ್ಮ ಹೃದಯ ಅಡಿನಲ್ಲಿ ನಮ್ಮ ಆತ್ಮ ಅಲ್ಲಿದೆ. ಅದಕ್ಕೆ ವಿ ಡೋಂಟ್ ಸಿ ದ ಬಾಟಮ್ ಆಫ್ ಅವರ್ ಹಾರ್ಟ್. ವೆನ್ ವಿ ಡೋಂಟ್ ಸಿ ದ ಬಾಟಮ್ ಆಫ್ ಅವರ್ ಹಾರ್ಟ್, ವಿ ಆರ್ ನಾಟ್ ಕ್ರಿಸ್ಟಲ್ ಕ್ಲಿಯರ್ ಇನ್ ಅವರ್ ಥಿಂಕಿಂಗ್, ವಿ ಆರ್ ನಾಟ್ ಕ್ರಿಸ್ಟಲ್ ಕ್ಲಿಯರ್ ಇನ್ ಥಾಟ್ಸ್, ವಿ ಆರ್ ನಾಟ್ ಕ್ರಿಸ್ಟಲ್ ಕ್ಲಿಯರ್ ಇನ್ ಆ್ಯಕ್ಷನ್ಸ್. ಕಾಯ, ವಾಚ, ಮನಸ, ವಿ ಆರ್ ನಾಟ್ ಕ್ಲಿಯರ್. ಅದಕ್ಕೆ ನಮ್ಮಲ್ಲಿ ಈ 3 ಕ್ಲಿಯರ್ ಇಲ್ಲ ಅಂದರೆ ಬಿಕಾಸ್ ನಮಗೆ ದ್ವಂದ್ವ ಬರುತ್ತೆ. ವಿ ಆರ್ ಕನ್ಫ್ಯೂಸ್ಡ್. ದೇರ್ ಇಸ್ ಸೋ ಮಚ್ ಆಫ್ ಡ್ಯುಯಾಲಿಟಿ. ನಮ್ಗೆ ದ್ವಂದ್ವ ಯಾಕೆ ಬರ್ತಾ ಇದೆ? ನಮಗೆ ನಮ್ಮ ಬುಡಿ ಕಾಣಿಸ್ತಾ ಇಲ್ಲ, ನಮ್ಮ ಆತ್ಮ ನಮಗೆ ಕಾಣಿಸ್ತಾ ಇಲ್ಲ. ಆತ್ಮ ಕಾಣಿಸದೇ ಇರೋದ್ರಿಂದಾನೇ ನಮಗೆ ಈ ರೀತಿ ತೊಂದರೆ ಆಗಿದೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಲಾರಿಟಿ ಆ್ಯಂಡ್ ಸ್ಟಿಲ್ನೆಸ್ ಇನ್ ಅವರ್ ಮೆಡಿಟೇಷನ್. ನಾವೊಂದು ಪೂಜೆ ಮಾಡಿದ್ರೆ ಕ್ಲಾರಿಟಿ ಇರಬೇಕು. ನಾನು ಏನು ಹೇಳ್ತಾ ಇದ್ದೀನಿ, ಯಾವ ದೇವರ ಕಡೆ ನಾನು ನೋಡ್ತಾ ಇದ್ದೀನಿ, ಆ ದೇವರ ದರ್ಶನ ಆಗಬೇಕು. ನಾವು ನಾವು ತ್ಯಾಗ ಮಾಡೋಕ್ಕೆ ಮುಂಚೆ ನಮಗೆ ಒಂದು ಆತ್ಮ ದರ್ಶನ ಆಗಬೇಕು. ಯು ಶುಡ್ ಹ್ಯಾವ್ ದ ಕ್ರಿಸ್ಟಲ್ ಕ್ಲಿಯರ್ ಆಫ್ ಆತ್ಮ ದರ್ಶನ. ಬಿಕಾಸ್ ದ ಮೈಂಡ್ ಈಸ್ ಆಲ್ ಮಡಿ and the intellect is absolutely filled with gavda. So mind and intellect is not at all clear. So we have to make our mind and intellect distinctively clear so that we should see
ದ ಬಾಟಮ್ ಆ್ಯಂಡ್ ದ ಬಾಟಮ್ ಇಸ್ ದಟ್ ಸೋಲ್. ಆಗ ಯಾವಾಗಲೂ ನಾವು ಈ ರೀತಿ ಸ್ಟಿಲ್ಲಾಗಿದ್ದಾಗ ನಮಗೆ ಆಸೆಗಳು ಹಾಗೆ ಹಿಂಗೋಗುತ್ತೆ. ಯಾವುದು ನಮ್ಮ ಸಂಕಲ್ಪ ಆಗುತ್ತೋ ನಾವು ಅಂದ್ಕೊಳ್ಳೋತಕ್ಕಂಥ ಲೌಕಿಕ ಆಸೆಗಳಲ್ಲ, ನಮ್ಮಲ್ಲಿ ಇರೋತಕ್ಕಂಥ ಧರ್ಮ ಅದು ಸಂಕಲ್ಪ ಆಗುತ್ತೆ. ನಮಗೆ ಧರ್ಮ ಗೊತ್ತಿಲ್ಲ. ಯಾಕೆ ಧರ್ಮ ಗೊತ್ತಿಲ್ಲ? ನಾವು ನಾನಾ ರೀತಿ ಇಚ್ಛೆ ಪಡ್ತೀವಿ. ವಿ ಡೋಂಟ್ ನೋ. ಈಗ 40 years ಬ್ಯಾಕ್ ಏನು ಆಸೆ ಇತ್ತು ನಿಮ್ಮ ತಾತಂಗೆ, ನಿಮ್ಮ ಅಜ್ಜಿಗೆ? ಡಸ್ ದಟ್ ಕ್ರಿಸ್ಟಲೈಸ್ ನಾವು? ಆಗಿನ ಕಾಲದಲ್ಲಿ ಏನೋ ಒಂದು ಬಿಲ್ಡಿಂಗ್ ಇರ್ಬೋದು, ಏನೋ ಒಂದು ವಾಹನ ಇರ್ಬೋದು, ಏನೇ ಇರ್ಬೋದು, ಅವ್ರೇನೋ ತಗೊಂಡು ಆಫ್ಟರ್ ಸಮ್ ಟೈಮ್ ಇಟ್ ಹಸ್ ಬಿಕಮ್ ಓಲ್ಡ್ ಬಿಕಾಸ್ ಆಫ್ ನಾಟ್ ಇನ್ ಯೂಸ್ ಆರ್ ಓವರ್ ಯೂಸ್. ಅದೇ ಥರ we should keep our mind and thoughts very clear. So we have to completely reservice our mind and thoughts along with our speech. ಅದನ್ನು ರಿಫೈನ್ ಮಾಡ್ತಾ ಬಂದಾಗ then we can become very distinctively visible. We don't become old fashioned at all. ನಾವು ಇವತ್ತಿನ ದಿವಸ ನಮ್ಮ ಜೀವನ ಏನೋ ಓಲ್ಡ್ ಫ್ಯಾಷನ್ಡು. ನಾಳೆದನ್ನೇ ಹಿಡ್ಕೊಂಡು ಬದನೆಕಾಯಿ ಹಿಡ್ಕೊಂಡು ನಾವು ಓಡಾಡ್ತಾ ಇದ್ವಿ. ಯು ಆರ್ ಓನ್ಲಿ ಫ್ಲಾಂಟಿಂಗ್ something what our grandfather did, what our grandmother did. What have we created? Have we created something new? Have we created something fresh? And our freshness, has it created some kind of a creation in intellect, in wisdom, or has it given some kind of a boost in somebody's health, somebody's energy levels? ಅದನ್ನು ನೋಡಬೇಕು. ನಾವು ಏನಾದ್ರು ಒಂದು ಹೊಸ ಚೇತನಾನ ಕೊಟ್ಟಿದ್ದೀವ, ಒಂದು ಐಡಿಯಾ ಕೊಟ್ಟಿದ್ದೀವ, ಒಂದು ಥಾಟ್ ಕೊಟ್ಟಿದ್ದೀವ, ಅಥವಾ ನಾವು ಹಳೇ ಕಾಲದಿಂದ ಅದೇ ಥರ ಇದ್ದೀವ? ನಾವು ಅದನ್ನು ಚೇಂಜ್ ಮಾಡೋಕ್ಕೇನೆ ಈ ಮಾರ್ಕಂಡೇಯ ಋಷಿಗಳಿಗೂ, ಈ ಹಯಗ್ರೀವ ಋಷಿಗಳಿಗೂ ದೇವಿ ಈ ರೀತಿ ಪ್ರೇರಣೆ ಕೊಟ್ಟು ನಾನಾ ರೀತಿ ಅವತಾರಗಳನ್ನು ಅವಳು ಎತ್ತಿಸಿ ಬ್ರಹ್ಮ ವಿಷ್ಣು ಮಹೇಶ್ವರನ ನಾನಾ ರೂಪಗಳನ್ನು ತಗೊಂಡು ಬಂದು ಅಲ್ಲಿ ಪುನರ್ಚೈತನ್ಯ ಕೊಟ್ಟು ಈ ಬರೋತಕ್ಕಂಥ ಸಮಾಜಕ್ಕೆ, ಮುನ್ನುಗ್ಗಿ ಬರೋತಕ್ಕಂಥ ಸಮಾಜಕ್ಕೆ ಒಂದು ಒಳ್ಳೆ ತಿರುವು, ಮನಸ್ಸು ಬುದ್ಧಿ ಚೈತನ್ಯಕ್ಕೆ ಹೊಸ ಐಡಿಯಾಸ್, ಹೊಸ ಇನ್ವೆನ್ಷನ್, ಹೊಸ ಇನ್ಸ್ಪಿರೇಷನ್, ಹೊಸ ಹೊಳಪು ಅದನ್ನೆಲ್ಲ ಕೊಟ್ಟು ಅವರಲ್ಲಿ ಸದಾ ಚಿರಂತವಾಗಿ ಅವರು ಯಾವಾಗಲೂ ಇರಬೇಕು. ಈಗ ನೋಡಿ, ಒಂದು ಆಲ್ಬರ್ಟ್ ಐನ್ಸ್ಟೀನ್ ಬಗ್ಗೆ ಈಗಲೂ ಮಾತಾಡ್ತೀವಿ. ಆ ಮನುಷ್ಯ ಇಲ್ಲದೇ ಇದ್ರೂ ಕೂಡ ಅವನ ಬಗ್ಗೆ ಮಾತಾಡ್ತೀವಿ. ಒಂದು ಸೈಂಟಿಸ್ಟ್ ಬಗ್ಗೆ ಮಾತಾಡ್ತೀವಿ. ಅವನು ಈಗಿಲ್ಲ ಅಂದರೂ ಕೂಡ ಅವನ ಬಗ್ಗೆ ಮಾತಾಡ್ತೀವಿ. ವೈ? ಆ ಚೇತನ ಈಸ್ ಲೈಕ್ ಅ ಸನ್ ಫಾರ್ ಅವರ್ ಲೈಫ್ ಟುಡೇ. ಅವನು ಮಾಡಿದ್ದೆಲ್ಲವೂ ಹೊಸ ಬೆಳಕನ್ನು ಕೊಡೋ ರೀತಿಯಾದಂಥ ಒಂದು ವಿಗ್ರಹದ ರೂಪದಲ್ಲಿದೆ. ಅವನ ಚೇತನ, ಅವನ ಪ್ರತಿಮೆ ಮಾತ್ರ ಅಲ್ಲ, ಅವನ ಐಡಿಯಾ, ಅದನ್ನು ಪ್ರತಿಮೆ ಮಾಡ್ತಾ ಇದ್ದೀವಿ. ಇಂಟರ್ನೆಟ್ ಇಸ್ ಸಂಬಡೀಸ್ ಐಡಿಯಾ, ಬಟ್ ಹಿ ವಾಸ್ ದ ಕ್ರಿಯೇಟರ್ ಆಫ್ ದಿಸ್ ಇಂಟರ್ನೆಟ್. ಈ ಥರ ನಾನಾ ರೀತಿ ಇನ್ವೆನ್ಷನ್ಸ್ ನಮಗೆ ಇದೆ. ಅದರ ಮೇಲೆ ಡೆವಲಪ್ ಮಾಡ್ಕೊಂಡು ಹೋಗಿದ್ದೀವಿ. ವಿ ಹ್ಯಾವ್ ಡೆವಲಪ್ಡ್ ಆನ್ ಒನ್ ಇನ್ವೆನ್ಷನ್. That is an idea. An idea helps all of us to again correlate and collaborate with some more ideas and doing it. ಅದಕ್ಕೆ Model 1, Model 2, Model 3 ಅಂತ ಬರೋದು. ಐಡಿಯಾಸ್. ಹಳೆ ಕಾಲದ ಕಾರ್ ನೋಡಿ, ಈಗಿನ ಕಾಲದ ಕಾರ್ ನೋಡಿ. ಹಳೆ ಕಾಲದ ನಿಮ್ಮ ತಾತ ಅಜ್ಜಿ ಪಿಜ್ಜಾ ಬಿಜ್ಜಿ ನೋಡಿ, ಈಗಿನ ಕಾಲದ ನಿಮ್ಮನ್ನೇ ನೀವು ನೋಡ್ಕೊಳ್ಳಿ. ಹಳೆ ಕಾಲದಲ್ಲಿ ಏನು ಐಡಿಯಾಸ್ ಅವರಲ್ಲಿತ್ತು, ಈಗಿನ ಕಾಲದಲ್ಲಿ ನಿಮಗೆ ಏನು ಐಡಿಯಾಸ್ ಬರ್ತಾ ಇದೆ, ಈಗಿನ ಕಾಲದಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಐಡಿಯಾಸ್ ಹೊಳಪು ಈಗ ಬರ್ತಾ ಇದೆ. ನಿಮ್ಗನ್ಸುತ್ತೆ, ಅಯ್ಯೋ ಇದೇ ನಮ್ಮ ಮಕ್ಕಳು ಐಡಿಯಾಸ್ ಇಸ್ ಡಿಫ್ರೆಂಟ್ ನಾವು. ಟುಡೇ ದ ಟೆಕ್ನಾಲಜಿ ಹ್ಯಾಸ್ ಚೇಂಜ್ಡ್ ಬಿಕಾಸ್ ಆಫ್ ದೇರ್ ಐಡಿಯಾಸ್ ಓನ್ಲಿ. ಈಗ ನಾವು ಎಷ್ಟೋ ವಿಚಾರ, ನಾವು ಏನೇ ಇರ್ಬೋದು, ಮೊಬೈಲ್ ಇರ್ಬೋದು, ಏನೇ ಇದ್ರು, ವಿ ಟೆಲ್ ಅವರ್ ಚಿಲ್ಡ್ರನ್, ಪ್ಲೀಸ್ ಲುಕ್ ಇನ್ ಟು ಇಟ್.
and improve on it. If you look at ourselves using a mobile phone, and our children have better ideas of how to use that mobile phone. They know how to program a mobile of you. And they will say, when they say, oh, throw it, no, this is an old model. ಇದು ಯೂಸ್ ಮಾಡಬೇಡಿ, ಈಗ ಹೊಸ ಮಾಡೆಲ್ ಬಂದಿದೆ, ಯೂಸ್ ದಟ್ ಅದೆಲ್ಲ ಹೇಳ್ತಾರೆ. ವೈ ಆರ್ ದೇ ಟೆಲಿಂಗ್ ದಟ್? ಬಿಕಾಸ್ ಇನ್ವೆನ್ಷನ್ ಯಾಕೆ ಅವರ ಬುದ್ಧಿ ಚುಲುಕು, ಏಕೆಂದರೆ ಹೋಲ್ ಸೊಸೈಟಿ ಚೇಂಜಸ್. The Chaitanya is the same, but the ideas from that same Chaitanya is different. That is why we say, ಏನು ಹೇಳೋದು, you should not create ripples of desires to disturb the stillness. The more you are still, the more you will get ideas. ಎಷ್ಟು ಸ್ಥಿರವಾಗಿರ್ತೀರೋ ಅಷ್ಟಷ್ಟು ನಿಮಗೆ ಐಡಿಯಾಸ್ ಹೊಳೆಯುತ್ತೆ. ನೀವು ಎಷ್ಟೆಷ್ಟು ಚರವಾಗಿರ್ತೀರೋ ಅಷ್ಟಷ್ಟು ಐಡಿಯಾಸು ಬರೋಲ್ಲ. ಯು ಹ್ಯಾವ್ ಟು ಲುಕ್ ಫಾರ್ ಅದರ್ ಸೋರ್ಸಸ್ ಟು ಕ್ರಿಯೇಟ್ ಅನ್ ಐಡಿಯಾ ಫಾರ್ ಯು. ಯು ಸಿಟ್ ಸ್ಟಿಲ್, ಯು ವಿಲ್ ಗೆಟ್ ಐಡಿಯಾಸ್ ಆ್ಯಂಡ್ ದಟ್ ಐಡಿಯಾಸ್ ವಿಲ್ ಬಿ ಸಕ್ಸಸ್ಫುಲ್. ಅದು ಬಿಟ್ಬಿಟ್ಟು ನೀವೇ ಎಲ್ಲ ಮಾಡ್ತಾ ಬಂದಾಗ ನಿಮ್ಮ ಐಡಿಯಾಸ್ ಬರೋಲ್ಲ. That is what our rishis have shown. The bindu symbolizes our complete potential, which is our doorway to wisdom, and that is given as kunkuma. Vibhuti, prasada. ಹಣೆ ಇಟ್ಕೊಂಡಾಗ ಏನಾಗುತ್ತೆ, ನಮಗೆ ಅದರ ಹೊಳಪು ಬರುತ್ತೆ. ಶಾಸ್ತ್ರ ಅಲ್ಲ, ಇಟ್ ಈಸ್ ಹೊಳಪು ಇನ್ ದ ಆಗ್ನೇಯ ಚಕ್ರ, in the seat of wisdom. Agnya Chakra is the seat of wisdom to give you periodical prompts of what you should do, what you should not do. This is the whole point of life. You should always be constructive. You should always be filled with perennial wisdom. ಆಗ ನೋಡಿ ನಿಮ್ಮ ಲೈಫು ತುಂಬ ಸತತವಾಗಿ ಸ್ಟಿಲ್ಲಾಗಿರುತ್ತೆ. ಐಡಿಯಾಸ್ ಬರ್ತಾನೇ ಇರುತ್ತೆ ನಿಮಗೆ. ನೀವು ಇನ್ನೊಬ್ರಿಗೆ ಹೋಗೋದು ಬೇಡ ಐಡಿಯಾಸ್ಗೆ, ನಿಮ್ಮಲ್ಲೇ ಐಡಿಯಾಸ್ ಜನ್ರೇಟ್ ಆಗುತ್ತೆ. ಬಿಕಾಸ್ ಯು ಆರ್ ಆಲ್ ಫ್ರಮ್ ದ ವೂಂಬ್ ಆಫ್ ಯುವರ್ ಮದರ್. ಅದಕ್ಕೆ ಅದಕ್ಕೆ ಈ 9ನೇ ದಿನ ಈ ಬಿಂದು ಎಫೆಕ್ಟು, ಈ ಬಿಂದುನಲ್ಲಿ ನಿಮ್ಮ ಪೊಟೆನ್ಷಿಯಲ್, ನಿಮ್ಮಲ್ಲಿರೋತಕ್ಕಂಥ ಆ ಶಕ್ತಿ, ಪೊಟೆನ್ಷಿಯಲ್ ಅಂದರೆ ಒಂದು ಶಕ್ತಿ, ಆ ಶಕ್ತಿ ಯಾವ್ಯಾವ ರೀತಿ ಸ್ಪಂದಿಸ್ತಾ ಇದೆ ಅನ್ನೋ ವಿಚಾರನ ಹೈಲೈಟ್ ಮಾಡ್ತಾ ಇರೋದು ಈ ಒಂದು ಜ್ಞಾನ. ಆಯುಧ ಪೂಜೆಯ ದಿವಸ ನಿಮಗಿರೋ ಜ್ಞಾನ ಅಂದರೆ ಕೀಪ್ ಯುವರ್ ಮೈಂಡ್ ಆ್ಯಂಡ್ ಇಂಟಲೆಕ್ಟ್ ಲೈಕ್ ಸ್ಟಿಲ್ ಕ್ರಿಸ್ಟಲ್ ಕ್ಲಿಯರ್ ಲೇಕ್. ಭಾಳ ಪರಿಶುದ್ಧವಾಗಿ ಕ್ಲಿಯರಾಗಿ ಹೇಗೆ ನಮಗೆ ಒಂದು ಲೇಕ್ ಇರುತ್ತೋ ಅದೇ ರೀತಿ ನಾವು ಹೇಗೆ ಬುಡನ್ ನೋಡ್ಬೋದೋ, ಹೇಗೆ ಅದು ಬ್ಲೂ ಆಗಿ ಕಾಣುತ್ತೋ ಆ ರೀತಿ ನಮ್ಮ ಮೈಂಡು ಕೂಡ ಒಳಗಡೆ ಕ್ಲಿಯರಾಗಿ ಕಾಣಿಸ್ಬೇಕು. ನಾವು ಏನು ನಿರ್ಧಾರ ತಗೋತಾ ಇದ್ದೀವಿ, ನಾವು ಯಾವ ರೀತಿ ಹೋಗಬೇಕು, ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಅದೆಲ್ಲ ನಮಗೆ ಕ್ಲಿಯರಾಗಿ ಹೊಳಪು ಕೊಡುತ್ತೆ. ಇಟ್ ಕ್ರಿಸ್ಟಲೈಸಸ್ ಆಲ್ ದ ಐಡಿಯಾಸ್. ಅದನ್ನು ಪ್ರೇರಣಾ ಶಕ್ತಿ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಗಟ್ ಫೀಲಿಂಗ್. ಈ ಗಟ್ ಫೀಲಿಂಗ್ನ ನಾವು ಎಷ್ಟೆಷ್ಟು ಬೆಳೆಸ್ತೀವೋ, ಎಷ್ಟೆಷ್ಟು ಅದಕ್ಕೆ ಸ್ಪಂದಿಸ್ತೀವೋ, ಎಷ್ಟೆಷ್ಟು ಅದರ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋತೀವೋ ಅಷ್ಟಷ್ಟು ನಾವು ಮನುಷ್ಯರಿಗೆ ಅಷ್ಟು ಒಳ್ಳೆಯದು ಅನ್ನೋದನ್ನು ಹೇಳೋಕ್ಕೆ ದೇವಿಯಾದವಳು ಇದನ್ನು ನಮಗೆ ಈ 9ನೇ ದಿವಸ ಆಯುಧ ಪೂಜೆಯ ದಿವಸ ನಮ್ಮಲ್ಲಿರೋ ಆಯುಧ ಏನು ಅಂದಾಗ ಈ ವಿಸ್ಡಮ್ನ, ಅದಕ್ಕೆ ಈ ಕುಂಕುಮ ಎಲ್ಲ ನಾವು ಇಟ್ಕೊಂಡಾಗ ನಮಗೇನಾಗುತ್ತೆ, ಅದನ್ನು ಎಲ್ಲ ದ ಗೇಟ್ ವೇ, ದ ಡೋರ್ ವೇ ಟು ವಿಸ್ಡಮ್. ಕುಂಕುಮ, ವಿಭೂತಿ, ಗಂಧ ಇದನ್ನೆಲ್ಲ ಇಟ್ಕೊಂಡ್ರೆ ನಮಗೆ ಒಂದು ಕಡೆ ರಕ್ಷಣೆ, ಇನ್ನೊಂದು ಕಡೆ ಆ ರಕ್ಷಣೆ ಇರೋದರಿಂದ ಹಲವಾರು ಅಜ್ಞಾನದ ರೀತಿ ನೀತಿಗಳೆಲ್ಲ ನಮಗೆ ಮಾಡಬಾರ್ದು ಅನ್ನೋತಕ್ಕಂಥ ಹೊಳಪು ಬರುತ್ತೆ. ವಿ ಗೆಟ್
a clear indication from our intellect here that this you should do and this you should not do. ಇದನ್ನು ಮಾಡಪ್ಪ, ಇದನ್ನು ಮಾಡಬೇಡ ಅಂತ ಹೇಳಿ ನಮಗೆ ಹೊಳಪನ್ನು ಕೊಡೋಕ್ಕೇನೆ ದೇವಿ ಬಿಂದು ರೂಪದಲ್ಲಿ ಇವತ್ತಿನ ದಿವಸ 9ನೇ ದಿವಸ ಈ ರಾತ್ರಿನಲ್ಲಿ, ಈ ಒಂದು ನವರಾತ್ರಿನಲ್ಲಿ, ಈ ಒಂದು 9ನೇ ದಿನದ ಸಂದೇಶ ಇದೆ. ಮುಖ್ಯವಾಗಿ ಈ ಸಂದೇಶನ ನಮಗೆ ಕೊಟ್ಕೊಂಡು ನಮ್ಮನ್ನು ಮತ್ತೆ ಪುನರ್ಚೈತನ್ಯ ಸ್ವರೂಪಿಗಳಾಗಿರಬೇಕು. ನಾವು ಹೇಗೆ ದೇವಿ ಅಂದರೆ ನಮ್ಮ ತಾಯಿ ಹೊಟ್ಟೆಯಲ್ಲಿ ಯಾವ ರೀತಿ ಹುಟ್ಟಿದೀವೋ ಅದೇ ರೀತಿ ಮಹಾಮಾಯಿಯ ಅವತಾರ ಏನು, ಹಾಗೂ ಈ ಮಹಾಮಾಯಿಯ ಅವತಾರದಲ್ಲಿ ಮೊಟ್ಟ ಮೊದಲು ಅವಳು ಬಂದದ್ದು ದೇವಿ, ಇನ್ನೊಂದು ರೂಪದಲ್ಲಿ ಕೃಷ್ಣನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಒಂದೊಂದು ಕಾಲದಲ್ಲೂ ಒಂದೊಂದು ರೀತಿ ಪ್ರೊಟೆಕ್ಷನ್ನ ಕೊಡೋಕ್ಕೇನೆ ಅವಳು ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಹೇಳಿ ಗರ್ಭಕೋಶದಲ್ಲಿರತಕ್ಕಂಥ ಗರ್ಭ ನೀರಿನ ಮೂಲಕ ಆ ವಲಯದಲ್ಲಿ ಅವಳನ್ನು ರಕ್ಷಣೆ ಮಾಡಿ ಬಂದು ಅನ್ನೋದು ವಿಶೇಷ. ಇದನ್ನು ತಿಳ್ಕೊಂಡು ನೀವೆಲ್ಲರೂ ನಿಮ್ಮ ಒಂದು ಅಭಿವೃದ್ಧಿಗೆ ಕೀಪ್ ಯುವರ್ ಮೈಂಡ್ ಆ್ಯಂಡ್ ಇಂಟಲೆಕ್ಟ್ ಲೈಕ್ ಅ ಸ್ಟಿಲ್ ಕ್ರಿಸ್ಟಲ್ ಕ್ಲಿಯರ್ ಲೇಕ್. ಮನಸ್ಸು ಬುದ್ಧಿನ ತಿಳಿಯಾಗಿ ಪರಿಶುದ್ಧವಾಗಿ ಬಗಡ ಸೇರಿಸ್ಕೊಳ್ಳದೆ ನಿಮ್ಮಲ್ಲಿರೋ ನಿಮ್ಮ ತನ್ನಂಬಿಕೆಯನ್ನು ಹೆಚ್ಚು ಮಾಡಿಕೊಂಡ್ರೆ ಅಥವಾ ಹೆಚ್ಚು ಮಾಡ್ಕೊಳ್ತಾ ಬಂದಾಗ ನಿಮ್ಮ ಇಂಟಲೆಕ್ಟ್ ಆ್ಯಂಡ್ ಮೈಂಡ್, ನಿಮ್ಮ ಬುದ್ಧಿ ಹಾಗೂ ನಿಮ್ಮಲ್ಲಿ ಇರೋತಕ್ಕಂಥ ಮನಸ್ಸು ಬುದ್ಧಿನ ಚುರುಕಾಗಿ ಮಾಡಿ ಅದರಲ್ಲಿರೋತಕ್ಕಂಥ ಆ ತಿಳಿಯಾಗಿ ಕ್ರಿಸ್ಟಲ್ ಕ್ಲಿಯರ್ ಆದ್ದರಿಂದ ತುಂಬ ಒಂಥರ ನಿಶ್ಶಬ್ದ ರೂಪದಲ್ಲಿ ತಿಳಿಯಾಗಿ ನಿಮ್ಮ ಮನಸ್ಸು ನಿಮಗೆ ಕಾಣಿಸ್ಬೇಕು. ನಿಮ್ಮಲ್ಲಿರೋ ಆತ್ಮ ಹೊಳಪು ಕೊಡ್ತಾ ಇರಬೇಕು ಅನ್ನೋದೇ ಈ 9ನೇ ದಿನದ ಈ ಒಂದು ನವರಾತ್ರಿನಲ್ಲಿ ಇರೋತಕ್ಕಂಥ ಈ ಒಂದು ಸಂದೇಶ ಏನು. ಈ ಆಯುಧ್ ಪೂಜೆಯಲ್ಲಿ ನಮ್ಮಲ್ಲಿರೋತಕ್ಕಂಥ 3-4 ಭಾಗದಲ್ಲಿ ಇದನ್ನು ನಾವು ತಿಳ್ಕೊಂಡು ಅದರ ಕಡೆಗೆ ನಾವು ಹೋದಾಗ ನಮಗೆ ಎಲ್ಲ ಕ್ಲಿಯರಾಗುತ್ತೆ. ಆ ಕ್ಲಿಯರ್ ಆದಾಗಲೇ ನಾಳೆ ವಿಜಯದಶಮಿ ಇರೋದರಿಂದ ನಮಗೆ ಜಯೋತ್ಸವ. ಆ ವಿಜಯದಶಮಿ ಅಂದಾಗ ಎಲ್ಲದರಲ್ಲೂ ವಿಜಯೋತ್ಸವ. ವಿ ಫೈಂಡ್ ಲಕ್ ಕಮಿಂಗ್ ವಿತ್ ಅಸ್. ನಮ್ಗೆ ಯಾಕೋ ಬ್ಯಾಡ್ ಲಕ್ ಅಂತ ಅಂದ್ಕೊಂಡ್ರೆ ಬಿಕಾಸ್ ವಿ ಆರ್ ನಾಟ್ ಕೀಪಿಂಗ್ ಅವರ್ ಮೈಂಡ್ ಆ್ಯಂಡ್ ಇಂಟಲೆಕ್ಟ್ ಕ್ಲಿಯರ್. ಯಾವ ದೋಷ ಇಲ್ಲ, ನಮಗೆ ಮನಸ್ಸು ಹಾಗೂ ಬುದ್ಧಿ ಚುರುಕುತನ ಹೇಗೆ ಅನ್ನೋದು ಗೊತ್ತಿಲ್ಲ. ಈಗ ನಾವು ಮನಸ್ಸು ಬುದ್ಧಿನ ಚುರುಕು ಮಾಡ್ಕೋಬೇಕು. ಆ ಚುರುಕು ಮಾಡ್ಕೊಂಡಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಡಿಸ್ಟಿಂಕ್ಟಿವ್ಲಿ ವಿಸಿಬಲ್. ಡೋಂಟ್ ಕ್ರಿಯೇಟ್ ರಿಪಲ್ಸ್ ಆಫ್ ಡಿಸೈರ್ಸ್ ಬೈ ಡಿಸ್ಟರ್ಬಿಂಗ್ ದ ಸ್ಟಿಲ್ನೆಸ್ ವೇರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ರಾಂಪ್ಟ್ ಫ್ರಮ್ ಯುವರ್ ಸೋಲ್. ನಿಮ್ಮ ಬುದ್ಧಿಯ ಹೊಳಪು, ನಿಮ್ಮ ಮನಸ್ಸಿನ ಹೊಳಪು, ಇಂಟ್ಯೂಷನ್ ಆರು ಇರಲಿ, ಏನಾರು ಇರಲಿ, ಅದು ಬರಬೇಕಾದ್ರೆ ನಿಮ್ಮ ಮನಸ್ಸು ಬುದ್ಧಿ ಭಾಳ ಶುದ್ಧವಾಗಿ ಶಬ್ದಿತ, ಯಾವುದೇ ಶಬ್ದ ಇಲ್ಲದೆ ಕ್ಲಿಯರಾಗಿ ಕೇಳಿಸ್ಕೊಂಡು ಬಂದಾಗ ನಿಮ್ಮಲ್ಲಿ ಕ್ಲಾರಿಟಿ ಬರುತ್ತೆ. ಕ್ಲಾರಿಟಿ ಆಫ್ ವಿಷನ್, ಕ್ಲಾರಿಟಿ ಆಫ್ ಥಿಂಕಿಂಗ್, ಕ್ಲಾರಿಟಿ ಆಫ್ ಡೂಯಿಂಗ್ ಎನಿಥಿಂಗ್ ಸಕ್ಸಸ್ಫುಲಿ. ಸಕ್ಸಸ್ ಅನ್ನೋದು ನಿಮಗೆ ಇದೆಲ್ಲ ಬಂದಾಗ ನಿಮಗೆಲ್ಲ ನಿಮಗೇನು ಅಂತ ಹೇಳಿ ಈ ಬಿಂದು ಮೂಲಕ ನಿಮಗೆ ಅರಿವಾಗೋಕ್ಕೆ ಶುರುವಾಗುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಜಯ ಮಾತಾ, ಒಳ್ಳೆಯದಾಗಲಿ. ಶಿಷ್ಯವೃಂದ ಸಂಪೂರ್ಣ ಸುಖ, ಶಾಂತಿ ಹಾಗೂ ಶಕ್ತಿ ಹಾಗೂ ಸಿದ್ಧಿರಸ್ತು, ಸಮೃದ್ಧಿ ಸಿದ್ಧಿರಸ್ತು, ಪ್ರಾಪ್ತಿರಸ್ತು. Let there be clarity in thinking, let there be clarity of your mind, and let there be clarity in your speech, and let there be clarity in your whole family members. Let there not be any kind of duality for most of you, for all of you, so that you too have the crystal clear conscience of Lord Krishna himself or Lord Vasudeva himself. And may you all be blessed with the power, so that let all the Mahamaya inside you, let it dissolve itself as crystal clear mind and intellect. And let it give that Punar Chaitanya and Chaitanya to you.
ಎಲ್ಲರಿಗೂ ಒಳ್ಳೆಯದಾಗಲಿ. ಶಿಷ್ಯವೃಂದ ಸುಖಿನೋ ಭವಂತು. ಶಿಷ್ಯವೃಂದ ಸಂಪೂರ್ಣ ಚೈತನ್ಯ ಶಕ್ತಿ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಸಂಪೂರ್ಣ ಶಿಷ್ಯವೃಂದ ಸಂಪೂರ್ಣ ವಿದ್ಯಾ ಬುದ್ಧಿ ಜ್ಞಾನ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಸಂಪೂರ್ಣ ಶಿಷ್ಯವೃಂದ ಸಂಪೂರ್ಣ ಆರೋಗ್ಯ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಚಲನಾಶಕ್ತಿ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ, ಪುತ್ರ ಪೌತ್ರ ಅಭಿವೃದ್ಧಿ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಜಯ ಮಾತಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಜಯ ಮಾತಾ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.